ಗೈಸ್, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ರಿಗೂ ಕೂಡ ಮಾಮ್ಸ್ ವಿಲೇಜ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಮತ್ತು ಜೋರು ಮಳೆ ಸಹ ಇತ್ತು. ಸೊ ಈಗ ಸ್ವಲ್ಪ ನೋಡ್ಬೋದು ನೀವು, ಮಳೆ ಕಡಿಮೆ ಆಗಿದೆ. ಹಾಗಾಗಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಅಪರೂಪಕ್ಕೆ ನಮ್ಮ ಮನೆ ಹತ್ರ ಫಿಶ್ ಬಂದಿತ್ತು. ಹಾಗಾಗಿ ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಸಾಲೆ ಫಸ್ಟೇ ರುಬ್ಬಿಟ್ಟಿದ್ದೇನೆ ಆಯಿತಾ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಟಿದ್ದೇನೆ. ಯಾಕಂದರೆ ಕರೆಂಟ್ ಹೋದರೆ ಕಷ್ಟ ಮಳೆಗೆ, ಹಾಗಾಗಿ ಫಸ್ಟೇ ರುಬ್ಬಿಟ್ಟಿದ್ದೇನೆ. ಎಷ್ಟು ಮೀನು ತೊಗೊಂಡಿದ್ದೇವೆ, ಯಾವ ಮೀನು ಅಂತ ತೋರಿಸ್ತೀನಿ ನೋಡಿ. ಇದು ಗೋಂಗೆ ತುಂಬ ಪಿರಿಯ ಆಯಿತು, ಅಂದರೆ ಕಡಿಮೆ, ಜಾಸ್ತಿ ಮೀನಿಲ್ಲ. ಇದೊಂದಿತ್ತು ಮುರು ಮೀನು, ಮತ್ತು ಇದು ಗೋಂಗೆ ಮತ್ತು ಬೂತಾಯಿ, ಮೂರೇ ಮೀನಿದ್ದು. ಸೊ ನಾವು ಗೋಂಗೆ ತೊಗೊಂಡ್ವಿ ನೋಡಿ. ಇದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಇದು ಸಿಪ್ಪೆ ಎಲ್ಲ ತೆಗಿಬೇಕಿತ್ತು. ಅದಕ್ಕೆ ಫ್ರೆಶ್ ಇದೆ ಮಾತ್ರ ಮೀನು, ತುಂಬ ಫ್ರೆಶ್ ಇದೆ ನೋಡಿ. ಇದು ಮೂರು ಮೀನು, ಇದೆರಡು ಎಕ್ಸ್ಟ್ರಾ ಹಾಕಿದ್ರು ಅಷ್ಟೇ. ಇದು ಫ್ರೆಶ್ ಇದೆ, ಬಟ್ ಇದೆಲ್ಲ ತೆಗೆದಾದ್ಮೇಲೆ ಸ್ವಲ್ಪನೇ ಆಗುತ್ತೆ. ಇದಾದರೆ ಸ್ವಲ್ಪ ದೊಡ್ಡ ದೊಡ್ಡದಿದೆ ಅಂತ ಹೇಳಿ ತೊಗೊಂಡು. ನಮ್ಮ ಬೆಕ್ಕು ಇದೆಯಲ್ಲ, ನಮ್ಮ ಮನೆ ಬೆಕ್ಕುಗೆ ಯಾವಾಗ ಮೀನು ಮಾಡ್ತಾರೆ ಅಂತ ಆಗಿದೆ, ಕೂತ್ಕೊಂಡು ನೋಡ್ತಾ ಇದೆ. ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಆಯಿತಾ. ಸೊ ಹಾಗೆ ನಾನು ವೀಡಿಯೋ ಮಾಡ್ತಿದ್ದೆ. ಇದರದ್ದು ಈ ಕಡೆ ಸೈಡ್ ಇದೆಲ್ಲ ತೆಗಿಬೇಕು, ಹೀಗೆಲ್ಲ ಕಟ್ ಮಾಡಬೇಕು. ಮತ್ತೆ ಇದರದ್ದು ಸಿಪ್ಪೆ ತೆಗೆದುಕೊಂಡು ನಮ್ಮ ಬೆಕ್ಕು ಬಂದಾಯ್ತಾ. ಮನೆಯಲ್ಲಿ ಬೆಕ್ಕುಗಳಿದ್ರೆ ಬಿಡುದಿಲ್ಲ. ನೋಡಿ, ಇಲ್ಲಿಂದ ಹೋಗಿ ಈ ಕಡೆ ಸೈಡಿಂದ ತೆಗೆದಿದ್ದೇನೆ. ಮತ್ತೆ ಹೋಗ್ತೇವೆ ಸ್ವಲ್ಪ ಏನು ಮಾಡಿ ನೋಡಿ. ಮೀನು ರೆಡಿ ಆಯಿತು, ಗೊಂಗೆ ಮೀನು. ಹೇಗೆ ಮಾಡಬೇಕು ಸಿಪ್ಪೆ ಎಲ್ಲ ತೆಗೆದು. ನೆಕ್ಸ್ಟ್ ಮುರುಳಿ ಅದು ತೋರಿಸ್ತೇನೆ ಹೇಗೆ ಮಾಡಿ. ಸೇಮ್ ಹಾಗೆ ಮಾಡಿದೆ. ಸೊ ಇದನ್ನು ಮುರುಳಿ ತೊಳೆದಿದ್ದೇನೆ. ಇದು ಬೇಡ, ಎಷ್ಟು ಹಾಕಿದ್ದು ಬೇಡ, ಇದು ಸಾಕು. ಚುಕ್ಕಿ ಬ್ಯಾಡ್, ಚುಕ್ಕಿ ಬೇಡ, ಹಾಕಿ ನೋಡಿ. ಓಕೆ, ಇದೆಲ್ಲ ಕಟ್ ಮಾಡಬೇಕು. ಫುಲ್ ಇದು ಇದು ಇದನ್ನು ಸ್ಟಾರ್ಟ್ ಮಾಡೋದು ಸಾಕು. ಹೀಗೆ ಸುತ್ತ ನೋಡೋದು, ಇದೆಲ್ಲ ಕಟ್ ಮಾಡಬೇಕು. ನೋಡಿ, ಇದಕ್ಕೆ ಏನು ಸ್ವಲ್ಪ ತೊಗೊಂಡು ಮಾಡಿದೆ. ಇದು ಒಳಗೆ ಬಿಡಿ ಪಾಟಿ ಇದೆ, ಬಿಡಿ ಪಾಟಿ ಇದೆ. ಇದು ಮಾಡಿ, ಇದು ಮಾಡಿ. ಇದು ಮಾಡಿ, ಇದು ನಿಲ್ಲಿಸ್ತೀವಿ. ಚುಕ್ಕಿ ನಾವು ಚುಕ್ಕಿ ಬೇಡ, ಇಷ್ಟು ಹೋಗಿ ಅಂದರೆ ಎಷ್ಟು ತಿಂದು ಸರ್. ಏಯ್ ನೋಡಿ, ಸಿಕ್ಕಿ ಬರ್ತದೆ ಸುಮ್ಮನೆ ನೋಡಿ. ಈಸಿ ಆಗಿ ಬರ್ತದೆ ನೋಡಿ. ನನಗೆ ಬೇಡ ನೋಡಿ, ಅಲ್ಲಿ ನೋಡಿ ಮೀನು ಮಾಡಿ ರೆಡಿ ಆಯಿತು. ಸೊ ಇದರದ್ದು ಗೋಂಕೆ ಮೀನಿದು ಸಿಪ್ಪೆ ತೆಗಿಬೇಕು ಗೈಸ್ ಆಯಿತಾ. ನೀಟಾಗಿ ರೆಡಿ ಮಾಡಿದ್ದೇನೆ. ಮೀನು ಮಾಡುವಾಗ ಮಳೆ ಇರಲಿಲ್ಲ, ಈಗ ಮಳೆ ಬರ್ತಾ ಉಂಟು. ಈಗ ಇದಕ್ಕೆ ಮಸಾಲೆ ಮಾಡುವ. ನಾನು 2 ಈರುಳ್ಳಿ ಕಟ್ ಮಾಡಿದ್ದೀನಿ, ಒಂದು 3 ಕಾಯಿ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು, ಮತ್ತು ಸ್ವಲ್ಪ ಶುಂಠಿ. ಇದು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಹಾಕೋಣ. ಉಪ್ಪು ಮಾಡಿದೆ, ದೊಡ್ಡ ದೊಡ್ಡದಿತ್ತಲ್ಲ ಹಾಗೆ. ಮಸಾಲೆ ಕುದಿ ಬಂದಿದೆ, ಈಗ ನಾವು ಇದಕ್ಕೆ ಮೀನು ಹಾಕೋಣ. ರೈಸ್ ಮತ್ತು ಫಿಶ್ ಸಾಂಬಾರು. ಸೊ ಇದು ಶಾರ್ಟ್ ಒಂದು ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.